घरासमोर हाक मारल्याच्या कारणावरून तरुणावर चाकूने वार करून प्राणघातक हल्ला करण्यात आलाय। उपचारादरम्यान रविवारी रात्री त्याचा मृत्यू झाला। ही घटना बेळगाव तालुक्यातील हुदली गावामध्ये घडली आहे। मुत्तण्णा गुडबळी वय 22 याच्यावर चाकूने वार झाल्याने तो गंभीर जखमी झाला होता। खासगी रुग्णालयात उपचार घेत असताना शनिवारी रात्री जीवघेणी धमकी दिलेल्या गुन्हेगारांनी रविवारी सकाळी चाकूने मुत्तण्णावर प्राणघातक हल्ला करून पसार झाले। शनिवारी मित्राच्या वाढदिवसाचा कार्यक्रम आटोपून घरी परत असताना मुत्तण्णा हा बाईकवरून जाताना आरोपींच्या घरासमोरून हाक मारले होते। त्यावेळी 15 जणांनी रात्री त्याच्यावर हल्ला करून जीव घेण्याची धमकी दिली होती। रविवारी सकाळी पुन्हा 4 जण त्याच्या घरी येऊन अचानक हल्ला केला। चाकूने पोटावर आणि छातीवर वार करून त्याचा खून करण्याचा प्रयत्न केला। गंभीर जखमी झालेल्या मुत्तण्णाला बेळगाव बिम्स रुग्णालयात दाखल करण्यात आले। प्रकृती गंभीर असल्याने त्याला बिम्समधून खासगी रुग्णालयात हलवण्यात आले, मात्र उपचाराचा उपयोग झाला नाही आणि मुत्तण्णाचा मृत्यू झाला। ನಿನ್ನೆ ಬರ್ತಡೇಗೆ ಹೋಗಿ ಬರುವಾಗ್ರಿ ಅದು ಒಬ್ಬ ಕೌ ಕೊಡ್ದವ್ ಬೇರೆ ಅದಾವ್ರಿ। ನನ್ನ ಮಗನ ಕೌ ಕೊಡ್ದಿಲ್ರಿ, ಇವ್ನು ಹಿಡ್ಕೊಂಡು ಹೆಣ್ಣ ಗಂಡ ಎಲ್ಲ ಕೂಡಿ ಬಡ್ದಾರ್ರಿ। ಬಿಡಿ ಅಂತಲಿ ಅಂದ್ರೆ ಪ್ರಕಾಶ್ ಸಿದ್ದಪ್ಪ ಮತ್ತು ವಿಶಾಲ್ರಿ ಪ್ರಕಾಶ್ ಮತ್ತು ಸಿದ್ದಪ್ಪ ವಿಶಾಲ್ ನಾರಿ ಮಹೇಶ್ ನಾರಿ ಇವರೆಲ್ಲರೂ ಕೂಡಿ ನನ್ನ ಮಗನ ಬೆಳಿಗ್ಗೆ ಬಂದು ಚಾಕು ಹಾಕಿದಾರ್ರಿ। ಜಂಬೆ ತಂದಿರು, ತಲವಾರ್ ತಂದಿರು ತಂದ ರೋಡ್ನಾಗ ಹುಡುಗನ ಹೊಟ್ಯಾಗ ಹಾಕಿದಾರ್ರಿ, ಪಕಡಿಗೆ ಹಾಕಿದಾರು ಮತ್ತು ರಗತ್ತೆಲ್ಲ ರೋಡ್ ಮೇಲೆ ಹರಿದಾಡತೈತಿ। ಮಾಡೋದು ಮಾಡ್ಬೇಕಂತ ಮಾತ್ರ ಅಲ್ಲಿ ನಾವು ಬೇಯತ್ತನ್ರಿ, ನಾವು ಪರ್ವಾಸ ಹೊಂಟಿದ್ರು ಹೋಗುವಾಗ ಅಲ್ಲಿ ನನ್ನ ಮಗನ ಕೊಂದ್ರಿ ಏನಂತ ಕೊಂದು ಬಂದ್ವಿ ಅಂತ ಹಿಂಗೆ ಕೌ ಹೊಡ್ಯಾತಾರ್ರಿ ಅವ್ರು। ಮಹೇಶ್ ನಾರಿ ಇವ್ರಿ ವಿಶಾಲ ಮತ್ತು ಅಲ್ಲಿ ನಾವು ಬೇಕೋತ್ ಬರೋಗ್ರೆ ಅವ್ರು ಹೆಂಗಸರು ಅಂತಾರು ಬೇಯ್ಬೇಡ ಅಂತ ಕೇಳತ್ತಾರ ಎಲ್ಲಮ್ಮನ ಗುಡಿ ಅಂತ ಇಲ್ರಿ। ಅವ್ರ ಹೆಂಗಸರು ಕೇಳತ್ತಾರ ಕೊಡ್ಬೇಕಂತ ಬಂದಾರ್ರಿ। ಗುಂಡಾಗಿರಿನ ಅದಾರ್ರಿ ಅವ್ರು, ಊರಾಗೆಲ್ಲ ಗುಂಡಾಗಿರಿ ಅದಾರ್ರಿ। ನಿನ್ನೆ ಏನು ಜಗಳ ಇಲ್ರಿ, ಒಟ್ಟು ಬೇರೆದವ್ ಕೌ ಕೊಡಿ ಅಂತಲೇ ನನ್ನ ಮಗನ ಬಡ್ದಾರ್ರಿ ಅವ್ರು। ನಾನು ಯಾಕೆ ಬಿಡೈತಿ ಅವ್ನು ಕೌ ಕೊಡ್ದಾವ ಅಂತ ಅವ್ನು ಹೇಳಿದಾನ್ರಿ। ಇಲ್ಲ ಅಂತವ್ರು ಅವ್ನು ಬಡಿಯೋದು ಬಿಟ್ಟು ಇವ್ನು ಬಡ್ದಾರ್ರಿ। ಬಿಡಾದ ನಾವು ಹೋಗಿ ನಸಕ್ಲೆ ಕೇಳ್ತಾನು ಅಂತ ಹುಡುಗ ಇಲ್ಲಿ ಪ್ಲಾಟ್ದಾಗ ಇರ್ತೀರಿ, ನಸಕ್ಲೆ ಕೇಳೋಣ ಅಂತ ಹೇಳಿದನ್ರಿ। ನಸಕ್ಲೆ ಕೇಳೋಣ ಸಿದ್ದಾಪುರ ಕೂಡ ಫೋನ್ಯಾಗೂ ಮಾತಾಡಿದವ್ರಿ ನಾವು। ಚಂದಿದ್ ಬಂದು ನಾವು ಕೇಳ್ತೀವಿ ರೀ ಸಿದ್ದಪ್ಪ ಮತ್ತು ಜಗಳ ಅದು ಮಾಡಬೇಡ ಅಂತ ಇವಾಗ ಸಿದ್ದಾಪುರಗೂ ಹೇಳಿದ ಫೋನ್ಯಾಗ ಮಾತಾಡಿದನ್ರಿ। ಹ್ಞೂ ಯಾಕೆ ಅಂದಾರ್ರಿ। ನಾವು ಅಲ್ಲಿ ಇದಕ್ಕೆ ಕರ್ಯಾಮ್ನ ಅಲ್ಲಿ ಗಿಡಕ್ಕೆ ಹೋಗಿ ಕೊಡ್ಕ ಗಾಡಿ ಬಿಡ್ಕೊಡ್ಕ ಬಂದು ಜಂಬೆ ಹಾಕಿ ತಲವಾರ್ ತೊಗೊಂಡು ಬಂದು ಆ ಹುಡುಗನ ಹಂಗೆ ಮಾಡಿದಾರೆ ಮಾಡ್ರಿ। ಪರಿಸ್ಥಿತಿ ಸೀರಿಯಸ್ ಐತ್ರಿ, ಏನು ಗ್ಯಾರಂಟಿ ಕೊಟ್ಟಿಲ್ರಿ, ಗ್ಯಾರಂಟಿ ಇಲ್ರಿ। ಹ್ಞೂ ರೀ, ಇಂಥವ್ರನ್ನ ಹೆಂಗೆ ಬಿಡುತ್ತೀರಿ? ಕಮಲವ್ವ ಶಗನಿ ರೀ। ಬರ್ತಡೇ ಮಾಡಕ್ಕೆ ಹೋಗಿದಾರ್ರಿ ನಮ್ಮ ಅಣ್ಣಾರಿ। ಬರ್ತಡೇ ಮಾಡಿ ಬಂದ್ರಿ ಇವ್ರು ಕೋಕ್ ಪಡ್ದಾರ್ರಿ, ಇವ್ರು ನಮ್ಮ ಅಣ್ಣಾರಿ ಬರ್ಗೊಡ್ಕರಿ ರೀ। ಇವ್ರು ತರಿಬಿ ಗುಡ್ಕ ಬಿಡ್ಯಾಕ ಇಡ್ದಾರಿ ಇವ್ರ ತಳಗಿನಾರಿ। ಮತ್ತು ಹೆಂಗಸ್ರಿ ಎಲ್ಲ ರೀ, ನಾರಿ ಸಾಲ್ ರೀ, ಮೇಯ್ರಿ ಸಿದ್ದಪ್ಪ ರೀ, ಒಂದು 4 ಮಂದಿ ಬಡ್ದಾರ್ರಿ। ಬೆಳಿಗ್ಗೆ ಬಂದು ಚಾಕು ಹಾಕಿದಾರ್ರಿ ಸಿದ್ದಪ್ಪ, ಪ್ರಕಾಶ್, ನಾರಿ ಮಹೇಶ್ ರೀ ಮತ್ತು ಶಾಲ ಅದು ಬಂದು ಬಡ್ದ ಚಾಕು ಹಾಕಿದಾರೆ। ಬೆಳಿಗ್ಗೆ ರಾತ್ರಿ ಬಡ್ದ ಒಂದು 15 ಮಂದಿ ಬಡ್ದಾರ ಕೂಡಿ, ಬೆಳಿಗ್ಗೆ 4 ಮಂದಿ ಬಂದು ಚಾಕು ಹಾಕಿದಾರೆ। ಇಲ್ಲಿ ಹಾಕಿದಾರೆ ಮತ್ತು ಹುಟ್ಟಿಗೆ ಹಾಕಿದಾರೆ ಪಲಾಟ್ದಾಗ ರೀ। ಹಾಂ ರೀ, ಮನ್ಯಾಗಿದ್ದ ಬಂದ್ರೆ ಹಾಕಿ ಹೋಗ್ಬಿಟ್ಟಾರೆ ಅವ್ರು। ಅವ್ರೇನಿಲ್ರಿ, ತಳಿ ಕಿಳಿ ಗುಡ್ಕ ಗಾಡಿ ಗುಡ್ಕ ಚಾಕು ಹಾಕಿ ಬಿಟ್ಟಾರೆ ಅವ್ರು। ಚಾಕು ಹಾಕಿ ನಿಂತಿಲ್ರಿ, ಹೋಗಿಬಿಟ್ಟಾರೆ ಅವ್ರು। ಹಾಂ ರೀ, ಸೀರಿಯಸ್ ಐತ್ರಿ ಭಾಳ। ಇಲ್ಲೆಲ್ಲ ಹಾಕಿದಾರೆ, ಇಲ್ಲಿ ವೈಟಿಗೆ ಎಲ್ಲ ಹಾಕಿದಾರೆ। ನಮ್ಮ ಅಣ್ಣ ಏನು ಫ್ಯಾಕ್ಟ್ರಿಗೆ ಹೋಗ್ತಿದ್ರಿ। ಹಾಂ ರೀ, ಗೌಂಡಿ ಕೆಲ್ಸಕ್ಕೆ ಹೋಗ್ತಿದ್ರೆ, ಈಗ ಬ್ರೇಕ್ ಕೊಡತ್ತಿಲ್ಲ, ಗೌಂಡಿ ಕೆಲ್ಸಕ್ಕೆ ಹೋಗಿದ್ರಿ। ಹಾಂ ರೀ, ಇಲ್ರಿ ಹಾಂ ರೀ, ಅವ್ರು ರೌಡಿಜಮ್ ಮಾಡ್ತಾರೆ। ಹಾಂ ರೀ, ನನ್ನ ಹೆಸರು ಕಿರಣ್ ಧ್ರುವಪ್ಪ। महेश नारी, विशाल नारी, सिद्धप्पा मुत्तेण्णावर, प्रकाश मुत्तेण्णावर या आरोपींकडून हल्ला झाल्याचं नमूद करण्यात आलंय। मारिहाळ पोलीस ठाण्यात गुन्हा नोंदवण्यात आलाय। ब्युरो रिपोर्ट KMM मराठी, बेळगाव।